ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಲಾ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ವೈಟ್ ಚೀಸ್ ಸಾಸ್ ಪಾಸ್ತಾನ ಮಾಡ್ತಾ ಇದ್ದೀನಿ. ವೆದರ್ ಕೂಡ ತುಂಬಾ ಕೂಲ್ ಆಗಿತ್ತು. ಈ ಒಂದು ಕೂಲ್ ವೆದರ್ಗೆ ಈ ಒಂದು ಚೀಸ್ ಪಾಸ್ತಾ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಬನ್ನಿ, ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಹೆಲ್ದಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಮೊದಲಿಗೆ ಈ ರೀತಿಯಾಗಿರುವಂತಹ ಸ್ಪ್ರಿಂಗ್ ಆಗಿರುವಂತಹ ಪಾಸ್ತಾನ ತೊಗೊಂಡಿದ್ದೀನಿ. ನೀವು ಯಾವ ಥರ ಪಾಸ್ತಾ ಬೇಕಾದ್ರೂ ತೊಗೋಬೋದು. ಪೆನ್ನಾ ಪಾಸ್ತಾ, ಮ್ಯಾಕ್ರೋನಿ ಯಾವ ಥರದ್ದು ತೊಗೋಬೋದು. ಸೇಮ್ ಪ್ರೊಸೆಸಲ್ಲೇ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಒಂದು 2 ಗ್ಲಾಸ್ ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಹಾಕಿ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿ ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಒಂದು 1/4 ಭಾಗ ಬೇಯಿಸ್ಕೊಂಡ್ರೆ ಸಾಕು. ಸೊ ಇದನ್ನು ಒಂದು ಪಾತ್ರೆಗೆ ನೀರೆಲ್ಲ ಬಗ್ಗಿಸ್ಕೋಬೇಕು. ನಂತರ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಬಟರ್ನ ಹಾಕಿ ಒಂದಷ್ಟು ವೆಜಿಟೇಬಲ್ಸ್ನ ಇದರಲ್ಲಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬೀನ್ಸು ಮತ್ತು ಬ್ರೋಕ್ಲಿನು ಮತ್ತು 1-2 ಬೆಳ್ಳುಳ್ಳಿ ಹಸಿರು ತೊಗೊಂಡು ಸಣ್ಣ ಕಟ್ ಮಾಡಿಕೊಂಡು ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಎಲ್ಲನೂ ಕೂಡ ಆ ಬಟರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ, ಇಲ್ಲಿ ಒಂದು ಅರ್ಧ ಭಾಗ ಎಲ್ಲ ವೆಜಿಟೇಬಲ್ಸು ಫ್ರೈ ಆಗಿದೆ. ಸೊ ಇದನ್ನು ಕ್ಲೀನಾಗಿ ಒಂದು ಪಾತ್ರೆಗೆ ಸಪ್ರೇಟ್ ಮಾಡ್ಕೊಂಡ್ಬಿಡಬೇಕು. ಮತ್ತು ನಾನಿಲ್ಲಿ ವೈಟ್ ಸಾಸ್ನ ಆಲ್ರೆಡಿ ಮನೆಯಲ್ಲೇ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಒಂದು ವೈಟ್ ಸಾಸ್ನ ಮನೆಯಲ್ಲೇ ಹೆಲ್ದಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಬೇಕಂತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಒಂದು ವೈಟ್ ಸಾಸ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಹೆಲ್ದಿಯಾಗಿ ಅನ್ನೋದನ್ನು ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ನನಗೆ ಇಲ್ಲಿ ವೈಟ್ ಸಾಸ್ನ ಆಲ್ಮೋಸ್ಟ್ 1/4 ಭಾಗ ನನಗೆ ರೆಡಿ ಆಗಿದೆ. ಇನ್ನೊಂದು 2 ನಿಮಿಷ ಈ ರೀತಿಯಾಗಿ ತಿರುಗಿಸ್ಕೊಂಡು ರೆಡಿ ಮಾಡಿಕೊಂಡ್ರೆ ನನಗೆ ಇಲ್ಲಿ ವೈಟ್ ಸಾಸ್ ರೆಡಿ ಆಗೋಗುತ್ತೆ. ನೋಡಿ, ಇಲ್ಲಿ ಸಾಸ್ ಕೂಡ ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಬಂದೆ. ಈಗ ನಾನು 1 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, 1 ಟೀ ಸ್ಪೂನಷ್ಟು ಆರ್ಗ್ಯಾನಿಕ್ ಪೌಡರ್ ಕೂಡ ಹಾಕ್ಕೊಂಡು ಅದನ್ನು ಕೂಡ ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಬೇಕು. ನಂತರ ನಾವು ಏನೆಲ್ಲ ವೆಜಿಟೇಬಲ್ಸ್ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಎಲ್ಲ ವೆಜಿಟೇಬಲ್ಸ್ನು ಕೂಡ ಹಾಕ್ಕೊಂಡು ಅದನ್ನು 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇಲ್ಲಿ ವೈಟ್ ಸಾಸು ಮತ್ತು ವೆಜಿಟೇಬಲ್ಸ್ ಎಲ್ಲ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ನನಗೆ ಇಲ್ಲಿ ರೆಡಿಯಾಗಿದೆ. ಸೊ ನಾವೀಗ ಬಾಯ್ಲ್ ಮಾಡಿ ಇಟ್ಕೊಂಡಿರುವಂತಹ ಪಾಸ್ತಾನ ಮತ್ತು ಬ್ರೋಕ್ಲಿನ ಕೂಡ ಹಾಕೋಬೇಕು. ಮೊದಲೇ ಬ್ರೋಕ್ಲಿನ ಹಾಕ್ಕೊಂಡ್ರೆ ಅದೊಂಥರ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಎಲ್ಲ ಫುಲ್ಲು 1/4 ಭಾಗ ಎಲ್ಲ ರೆಡಿಯಾಗಿದೆ ಅಂತ ಅಂದಾಗ ನೀವು ಪಾಸ್ತಾ ಹಾಕೊಳ್ಳೋ ಟೈಮಲ್ಲಿ ಕೂಡ ಬ್ರೋಕ್ಲಿ ಹಾಕ್ಕೊಂಡ್ರೆ ಅದೊಂದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಗೈಸ್. ಸೊ ಈ ರೀತಿಯಾಗಿ ಟ್ರೈ ಮಾಡಿ ಒಂದ್ಸತಿ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಗೈಸ್. ಸೊ ಈಗ ಇದೊಂದು 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಇದನ್ನು ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ. ನೋಡಿ ಗೈಸ್, ಈಗ ಸಾಸ್ ಬಂದ್ಬಿಟ್ಟು ಪಾಸ್ತಾಗೆ ಮತ್ತು ವೆಜಿಟೇಬಲ್ಸ್ಗೆ ಎಲ್ಲ ಕರೆಕ್ಟಾಗಿ ಕುಕ್ ಆಗಿದೆ. ಈಗ ನಾವು ಚೀಸ್ ಸ್ಲೈಸ್ನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಹಾಕಿ ಅದ್ರ ಮೇಲೆ ಕೂಡ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು, ಒಂದು ಅರ್ಧ ಟೀ ಸ್ಪೂನಷ್ಟು ಆರ್ಗ್ಯಾನಿಕ್ ಪೌಡರ್ ಕೂಡ ಹಾಕ್ಕೊಂಡು ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 20-30 ಸೆಕೆಂಡ್ ಕುಕ್ ಆಗೋದಕ್ಕೆ ಬಿಟ್ಬಿಟ್ರೆ ಸಾಕು.
ನೋಡಿ ಗೈಸ್, ವೈಟ್ ಚೀಸ್ ಸಾಸ್ ಪಾಸ್ತಾ ರೆಡಿ ಆಗ್ತಾ ಇದೆ. ನಾನು ಇಲ್ಲಿ ಸ್ವಲ್ಪ ಪಾಲಕ್ ಕೂಡ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ದಲ್ಲಿ ಹಾಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತಿನ್ನೋದ್ರಿಂದ ಪಾಲಕ್ ಕೂಡ ತುಂಬಾ ಪ್ರೋಟೀನ್ ಅಲ್ವಾ, ಸೊ ಹಾಗಾಗಿ ಪಾಲಕ್ ಕೂಡ ನಾನು ಹಾಕೋತಾ ಇದ್ದೀನಿ. ನೋಡಿ ಗೈಸ್, ತುಂಬಾ ಹೆಲ್ದಿಯಾಗಿರುವಂತಹ, ತುಂಬಾ ಚೀಸಿಯಾಗಿರುವಂತಹ, ಜ್ಯೂಸಿಯಾಗಿರುವಂತಹ ವೈಟ್ ಸಾಸ್ ಚೀಸ್ ಪಾಸ್ತಾ ರೆಡಿಯಾಗಿ ಹೋಯಿತು. ಈಗ ಇದು ಕ್ಲೀನಾಗಿ ಕುಕ್ ಆಗಿದೆ. ನಾನು ಒಂದು ಸ್ವಲ್ಪ ಇದಕ್ಕೆ ಪಾಲಕ್ ಕೂಡ ಹಾಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಪಾಲಕ್ ಕೂಡ ಇದ್ರ ಮೇಲೆ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡ್ರೆ ಸಾಕು. ನಮಗೆ ಇಲ್ಲಿ ವೈಟ್ ಸಾಸ್ ಚೀಸ್ ಪಾಸ್ತಾ ರೆಡಿಯಾಗಿ ಹೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗಂತೂ ಮಕ್ಕಳಿಗೆ ಹಾಲಿಡೇಸ್ ಇದೆ. ಸೊ ಈ ರೀತಿಯಾಗಿ ಏನಾದರೂ ಎಮ್ಮಿ ಆಗಿರುವಂತಹ ರೆಸಿಪೀಸ್ ಮಾಡಿಕೊಟ್ರೆ ತುಂಬಾ ಹೊಟ್ಟೆ ತುಂಬ ತಿಂತಾರೆ. ಅದು ಕೂಡ ನಮಗೂ ಕೂಡ ತುಂಬ ಖುಷಿ ಆಗುತ್ತಲ್ವ. ಸೊ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ, ನಿಮಗೆ ಯೂಸ್ಫುಲ್ ಅನಿಸಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮುಂದಿನ ಒಂದೊಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು, ಟೇಕ್ ಕೇರ್.